guys, welcome back to our channel. Right now I'm standing in front of the most iconic places in coastal Karnataka. Yes, this is Murdeshwara. The moment you arrive here, you feel a kind of calm. The breeze, the sound of waves and the spiritual vibe. It hits so different. ಈ ಮುರುಡೇಶ್ವರ ಲೊಕೇಟ್ ಆಗಿರೋದು ನಿಯರ್ ಭಟ್ಕಳದ ಹತ್ರ ಇನ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಇಫ್ ಯು ಆರ್ ಡ್ರೈವಿಂಗ್, ಟ್ರಸ್ಟ್ ಮೀ, ದ ಕೋಸ್ಟಲ್ ಹೈವೇ ವ್ಯೂಸ್ ಆರ್ ಜಸ್ಟ್ ಅಮೇಝಿಂಗ್. ಈ ವಿಲ್ಲಿಗೆ ಟ್ರೈನಲ್ಲಿ ಕೂಡ ಬರ್ಬೋದು. ಜಸ್ಟ್ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ. ನಾವಿಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 1 ಗಂಟೆ ಆಗೋಗಿತ್ತು. ಸೊ ದೇವಸ್ಥಾನ ಕೆಳಗಡೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ನಮ್ಮ ಫ್ರೆಂಡ್ ಒಬ್ಬರು ಈ ಊರಿನವರೇ ಆಗಿರೋದ್ರಿಂದ ಅವ್ರ ಮುಖಾಂತರ ನಮಗೆ ದೇವ್ರ ದರ್ಶನ ಸಿಕ್ತು. ನಮಗೆ ತುಂಬ ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. 1 ರಿಂದ 3 ಗಂಟೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಈ ಟೈಮ್ ನೋಡಿಕೊಂಡು ನೀವು ದರ್ಶನಕ್ಕೆ ಹೋಗಬೇಕಾಗತ್ತೆ. ನಾವು ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀವಿ. ಕೆಳಗಡೆಯಿಂದ ಮೇಲೆ ಹತ್ಕೊಂಡು ಬರ್ಬೋದು. ಸ್ಟೆಪ್ಸ್ ಮಾಡಿದ್ದಾರೆ, 100 ಸ್ಟೆಪ್ಸ್ ಏನೋ ಇದೆ ಟೋಟಲ್ಲು. ಸೊ ನಾವು ಸ್ಟೆಪ್ಸ್ ಬೇಡ, ಕಾರಲ್ಲೇ ಹೋಗೋಣ ಅಂತ ಹೇಳಿ ಮೇಲೆವರೆಗೂ ಕಾರಲ್ಲೇ ಬಂದ್ವಿ. ಇಲ್ಲಿ ಶಿವ ಸ್ಟ್ಯಾಚ್ಯೂದು ರಿನೋವೇಷನ್ ವರ್ಕ್ ಕೂಡ ಸೈಡ್ ಬೈ ಸೈಡ್ ನಡೀತಾ ಇದೆ. ಗೈಡ್, ಬ್ರದರ್ ಆ್ಯಂಡ್ ಎ ಫ್ರೆಂಡ್, ಐ ಗಾಟ್ ಇಟ್ ಫ್ರಮ್ ದಿಸ್ ಪ್ಲೇಸ್. ಸೊ ಇವ್ರ ಹೆಸರು ಭಾಸ್ಕರ್ ಅಂತ. ಹೀ ಗೈಡೆಡ್ ಅಸ್ ಅ ಲಾಟ್ ಅಂತ ಹೇಳ್ಬೋದು. ಸಚ್ ಪ್ಲೇಸಸ್ ವೆನ್ ಯು ವಿಸಿಟ್, ಯಾರಾದರೂ ಒಬ್ಬರು ಪರಿಚಯ ಇದ್ದರೆ ಎಷ್ಟು ಖುಷಿಯಾಗುತ್ತೆ. ಬಿಕಾಸ್ ನಮಗೆ ಎಲ್ಲಿಗೆ ಹೋಗಬೇಕು, ಯಾವ ಟೈಮಿಗೆ ಹೋಗಬೇಕು, ಎಲ್ಲಿಂದ ಹೋಗಬೇಕು ಅನ್ನೋದು ಮೋಸ್ಟ್ ಆಫ್ ದ ಥಿಂಗ್ಸ್ ಗೊತ್ತಿರೋದಿಲ್ಲ. ಬಟ್ ಈ ಥರ ಯಾರಾದರೂ ಒಬ್ಬರು ಒಂದು ಊರಲ್ಲಿ ಯಾರಾದರೂ ಪರಿಚಯ ಇದ್ದರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಆಲ್ಸೋ. ಅಲ್ಲಿ ಓಕೆ, ಅದು ನೇತ್ರಾಣಿ. ಓಕೆ, ಚಿಕ್ಕ ಕಾಣುತ್ತಲ್ಲ, ಓಕೆ, ಸ್ಮಾಲ್ ಐಲ್ಯಾಂಡ್ ಅದು. ಇದು ನೇತ್ರಾಣಿ. ಇಲ್ಲಿಂದ 20 ಕಿಲೋಮೀಟರ್ ದೂರ ಇದೆ. ಸೊ ಇದೇ ಪಾಯಿಂಟಿಂದ ನೇತ್ರಾಣಿಗೆ ಕರ್ಕೊಂಡು ಹೋಗ್ತಾರಾ? ಆ ಪಾಯಿಂಟಿಂದ ಕರ್ಕೊಂಡು ಹೋಗ್ತಾರೆ. ಓಕೆ, ಈ ಕಡೆ ಬೀಚಿಂದ ಕರ್ಕೊಂಡು ಹೋಗ್ತಾರೆ. ಅವೆಲ್ಲ ಫಿಶಿಂಗ್ ಬೋಟ್ ಅವು. ಇಲ್ಲಿ ಬೋಟಿಂಗ್ ಪಾಯಿಂಟ್ ಅಂದರೆ ಐಲ್ಯಾಂಡ್ ಸುತ್ತಿಸ್ಕೊಂಡು ಕರ್ಕೊಂಬರ್ತಾರೆ, ಆ ಥರನ ಏನಾದರೂ? ಇದು ಈ ಐಲ್ಯಾಂಡನ್ನು ಸುತ್ತಾಡ್ಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ಈಗ ಅದು ನೇತ್ರಾಣಿ ಅಂತೇಳಿ. ಅಲ್ಲಿ ಸ್ನಾರ್ಕ್ಲಿಂಗ್, ಸ್ಕೂಬಾ ಡೈವಿಂಗ್ ಹೋಗೋದಲ್ಲಿ. ಬಟ್ ಮೇಲ್ಗಡೆ ಇದು ಮಾಡಲ್ಲ, ಲ್ಯಾಂಡಿಂಗ್ ಮಾಡ್ತಾರೆ ಅದು ಅಲ್ಲಿ. ಓಕೆ, ಅಲ್ಲಿ ಹೋಗ್ಬೇಕಂತ ಆಸೆ ಇತ್ತು ನನಗೆ. ಬಟ್ ವಾಟ್ ಟು ಡು. ಆ್ಯಕ್ಚುಲಿ ನೇತ್ರಾಣಿಲಿ ಸ್ಕೂಬಾ ಡೈವಿಂಗ್ ಹೋಗಬೇಕಂತ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಮಕ್ಕಳನ್ನು ಬೋಟಲ್ಲಿ ಹತ್ಸೋದಿಲ್ವಂತೆ. ಸ್ಪೆಷಲಿ ದ ಕಿಡ್ಸ್ ಬಿಲೋ 6 ಇಯರ್ಸ್. 6 ಇಯರ್ಸ್ ಒಳಗಡೆ ಇರೋರನ್ನ ಯಾರನ್ನು ಬೋಟಲ್ಲಿ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ವಿ ಮಿಸ್ಡ್ ಸ್ಕೂಬಾ ಡೈವಿಂಗ್ ಆಪರ್ಚುನಿಟಿ. ಬಟ್ ಡೆಫಿನೆಟ್ಲಿ ಟೈಮ್ ಮಾಡಿಕೊಂಡು ಇನ್ನೊಂದು ಸರಿ ಖಂಡಿತ ಹೋಗ್ತೀವಿ. ಈ ಶಿವ ಸ್ಟ್ಯಾಚ್ಯೂ ಏನಿದೆ ಅದ್ರ ಕೆಳಗಡೆ ಒಂದು ಸಣ್ಣ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದ್ರ ಒಳಗಡೆ ಹೋಗೋಕ್ಕೆ 20 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ಸೊ ಅಲ್ಲಿ ಆತ್ಮಲಿಂಗದ್ದು ಸ್ಟೋರಿ ಹೇಳ್ತಾರೆ, ಬನ್ನಿ ಕೇಳೋಣ. ದ ಲೆಜೆಂಡ್ ರಾವಣ.
ರಾವಣನು ಶಿವನಿಗೆ ದೊಡ್ಡ ಭಕ್ತ ಆಗಿರ್ತಾನೆ. ಸೊ ಅಮರತ್ವ ಬೇಕು ಅಂತ ಆತ್ಮಲಿಂಗನ ಬೇಡ್ತಾನಂತೆ. ಸೊ ರಾವಣನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಆತ್ಮಲಿಂಗನ ಪ್ರಾಪ್ತಿ ಮಾಡ್ತಾನಂತೆ. ಸೊ ಅದು ಕೊಡಬೇಕಾದ್ರೆ ಅವನು ಒಂದು ಷರತ್ತು ಹೇಳ್ತಾನೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಕೆಳಗಡೆ ಇಡೋ ಹಾಗಿಲ್ಲ, ನೆಲದ ಮೇಲೆ ಇಟ್ಟರೆ ಅದು ನಿನ್ನದಾಗಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಸೀದಾ ಉತ್ತರ ಕರ್ನಾಟಕದಲ್ಲಿರೋ ಗೋಕರ್ಣ ಹತ್ರ ಬರ್ತಾನೆ. ಅಲ್ಲಿ ಬಂದು ಸಂಜೆಯ ಸ್ನಾನ ಮತ್ತು ಪ್ರಾರ್ಥನೆ ಮಾಡೋಕ್ಕೆ ಅಂತ ತಯಾರಾಗ್ತಾನೆ. ಆದರೆ ಆತ್ಮಲಿಂಗ ಕೈಯಲ್ಲಿದೆ, ಕೆಳಗಡೆ ಇಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ಕಡೆ ನೋಡಿದಾಗ ಒಬ್ಬ ಪುಟ್ಟ ಬ್ರಾಹ್ಮಣ ಹುಡುಗನನ್ನು ನೋಡ್ತಾನೆ. ಅವನು ನಿಜವಾದ ವೇಷ ಧರಿಸಿದ ಗಣೇಶ ಆಗಿರ್ತಾನೆ. ಸೊ ರಾವಣ ಅವನನ್ನು ಕರೆದು, ನೀನು ಲಿಂಗನ ಕೈಯಲ್ಲಿ ಇಟ್ಕೋ, ಕೆಳಗಡೆ ಯಾವುದೇ ಕಾರಣಕ್ಕೂ ಇಡಬೇಡ, ನಾನು ಸ್ನಾನ ಮುಗಿಸ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಸೊ ಆ ಪುಟ್ಟ ಬಾಲಕ ಏನು ಹೇಳ್ತಾನೆ, ಸರಿ ಆಯಿತು ಹೋಗಿ ನೀವು ಸ್ನಾನ ಮಾಡ್ಕೊಬನ್ನಿ, ನಾನು ಕೈಯಲ್ಲೇ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಸೊ ಅವನು ಆ ಕಡೆ ನೀರೊಳಗಡೆ ಹೋಗ್ತಿದ್ದಂಗೆ ಇವನು ಈ ಬಾಲಕ ಲಿಂಗನ ಕೆಳಗಡೆ ಇಟ್ಟುಬಿಡ್ತಾನೆ. ಕೆಳಗಿಟ್ಟಿದ್ದನ್ನು ಸಡನ್ನಾಗಿ ರಾವಣ ನೋಡಿ ತುಂಬ ಕೋಪ ಬರುತ್ತೆ ಅವನಿಗೆ. ಬಂದು ಇವನ್ ಗಣೇಶಂಗೂ ಒಂದು ಹೊಡಿತಾನಂತೆ. ಸೊ ಅದಾದಮೇಲೆ ಲಿಂಗನ ಎತ್ತಕ್ಕೆ ಹೋಗಿ ಅದೆಲ್ಲ ಫುಲ್ಲು ಪೀಸ್ ಆಗಿ ಒಂದೊಂದು ಕಡೆ ಹೋಗಿ ಬಿದ್ದೋಗುತ್ತಂತೆ. ಸೊ ಆ ಮೇನ್ ಏನು ಲಿಂಗ ಇತ್ತು ಅದೇ ಜಾಗನೇ ಇವತ್ತು ಗೋಕರ್ಣದ ಮಹಾಬಲೇಶ್ವರ. ಈ ಜಾಗದಲ್ಲೂ ಒಂದು ಪೀಸ್ ಬಿದ್ದಿರೋದ್ರಿಂದ ಇದನ್ನು ಮುರುಡೇಶ್ವರ ಅಂತ ಕರೀತಾರೆ. ಹಾಗೆ ಇನ್ನೂ 3 ಕಡೆ ಒಂದೊಂದು ಪೀಸ್ ಬಿದ್ದಿತ್ತಂತೆ ಲಿಂಗದ್ದು. ಸೊ ಒಂದು ಕಡೆ ಸಜ್ಜೇಶ್ವರ, ಒಂದು ಕಡೆ ಧಾರೇಶ್ವರ, ಮತ್ತು ಇನ್ನೊಂದು ಗುಣವಂತೇಶ್ವರ ಅಂತ ಕರೀತಾರೆ. ಗೋಕರ್ಣ, ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ. ಗೋಕರ್ಣದಲ್ಲಿ ಗೋಕರ್ಣದಲ್ಲಿ ಇರೋದು ಗೋಕರ್ಣದಲ್ಲಿ ಅಂತ ಮೆನ್ಷನ್. ಓಕೆ, ಹಿಯರ್ ಕಮ್ಸ್ ದಿ ರಾಜಗೋಪುರ. ನಾವಿಲ್ಲಿ ರಾಜಗೋಪುರ ಹತ್ರ ಬಂದ್ವಿ. ನಾನು ನಿಜವಾಗ್ಲೂ ಇಲ್ಲೆಲ್ಲ ಲಿಫ್ಟೆಲ್ಲ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ರಾಜಗೋಪುರ ಈಸ್ ಅ ಲಿಫ್ಟ್. ಸೊ ಮೇಲೆವರೆಗೂ ಹೋಗಿ ಮೇಲಿಂದ ವ್ಯೂ ನೋಡೋಕ್ಕೆ ಅಂತ ಮಾಡಿದ್ದಾರೆ. ದೇರ್ ಆರ್ ಟೋಟಲ್ 18 ಫ್ಲೋರ್ಸ್. ಇಲ್ಲೂ ಮೇಲೆ ಹೋಗೋಕ್ಕೆ ಟಿಕೆಟ್ ತೊಗೋಬೇಕು. ಆಲ್ಮೋಸ್ಟ್ 20 ರೂಪೀಸ್ ಪರ್ ಹೆಡ್ ಏನೋ ತೊಗೊತಾರೆ. 2 ಲಿಫ್ಟ್ಸ್, ಒಂದು 17th ಫ್ಲೋರ್ವರೆಗೂ ಹೋಗುತ್ತೆ, ಇನ್ನೊಂದು 18th ಫ್ಲೋರ್ವರೆಗೂ ಹೋಗುತ್ತೆ. ಮದುವೆ ಹಾಲ್ ಚೌಟ್ರಿ. ಬೋಟಿಂಗ್ ಪಾಯಿಂಟ್ ಎಲ್ಲ ನಿಮಗೆ ಈಗ 300 ಅದ್ರ ಬದಲು ನೀವು ಒಳ್ಳೆ ಅದೇ ಅಮೌಂಟ್ ಅಲ್ಲೂ ಕೊಟ್ಟಿದ್ದೆ ಆರಾಮ ಹೋಗ್ಬೋದು. ಇನ್ನು ಮೇಲೂ ಹೋಗ್ಬೋದಾ? ಸೇಮ್ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ವಾವ್ ಮೊಮೆಂಟು. 123 ಫೀಟ್ ಟಾಲ್ ಶಿವ ಸ್ಟ್ಯಾಚು ಇದು. ಅಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ನೋಡ್ತಾ ಇದ್ರೆ ಕೆಳಗಿಂದ ನೋಡಿದ್ರೇ ಬೇರೆ ಲೆವೆಲಾಗಿ ಕಾಣುತ್ತೆ. ಫ್ರಮ್ ಟಾಪ್ ವ್ಯೂವೇ ಇನ್ನೊಂದು ಲೆವೆಲ್ಲು. ಇಟ್ಸ್ ಎ ಹೋಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. 17 ಫ್ಲೋರ್ಸ್ ಎಲ್ಲ ಸ್ಟೋವ್ ಹೋಗಿ ಬೋಟ್ ಹೋಗ್ಬೋದು. ಇದೆಯಲ್ಲ ಫಿಶಿಂಗ್ ಇದೆ. ಓಕೆ, ಸಣ್ಣ ಸಣ್ಣ ಬೋಟ್ಗಳು. ಇಲ್ಲೊಂದು ಹಾಂ, ಕಾಣಿಸ್ತಿದೆ. ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದರಿಂದ. ಮೆಟ್ಲು ಹತ್ಕೊಂಬ ಹೋಗ್ತಾರಲ್ಲ, ಅದು ಇದೆ ಅಲ್ಲ, ಇವೆ ಅಲ್ಲ. ಇಲ್ಲಿಂದ ಫುಲ್ ಹೊತ್ಕೊಂಡು ಇದಾಗುತ್ತೆ. ಇನ್ನೊಂದು ಸ್ವಲ್ಪ ಅಲ್ಲಿ ಮತ್ತೆ ಹಾಗೆ ಹತ್ಕೊಂಡು ಹೋಗ್ಬೋದು. ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. 17 ಫ್ಲೋರ್ಸ್ ಬಂದಿರೋದು ನಾನೀಗ. ಸೊ ದ ವ್ಯೂ ಇಸ್ ಆಸಮ್. ಏನು ಗೊತ್ತಕ್ಕ, ನೈಟ್ ಲೈಟಿಂಗು
ಇದು ಹಾಂ 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 ಇದೇ ಮಾಡಿರೋದು. ಓಕೆ ಓಕೆ. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಈ ಪಾಯಿಂಟಲ್ಲಿ? ಈ ಪಾಯಿಂಟಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ? ಇವಾಗ ಇದು ಸೀ ವಾಕ್ ಅಂತೇಳಿ, ಇವಾಗ ನೀರು ಜಾಸ್ತಿ ಇದ್ರೆ ಪರವಾಗಿಲ್ಲ. ಇವಾಗ ಮಾಡಿದಾರೆ ಅನ್ಸುತ್ತೆ ಅಲ್ಲ? ಹಾಂ, ಓಕೆ. ಇವಾಗ ನೀರು ಜಾಸ್ತಿ ಇದ್ರೆ ಪರವಾಗಿಲ್ಲ, ನೀರಿಲ್ಲಲ್ಲ, ಸುಮ್ಮನೆ ಇದ್ರ ಮೇಲೆ ಹೋಗ್ಬೋದು, ವೇಸ್ಟ್ ಇದೆ. ಹೌದು ಹೌದು. ಆಮೇಲೆ ಆ ಥರ ಬೋಟಿಂಗ್ ಇದೆ, ಫ್ಯಾಮಿಲಿ ಇಲ್ಲೇ ಒಂದು ರೌಂಡ್ ಹಾಕೋಕೆ ಬರ್ತಾರೆ. ಹಾಂ ಹಾಂ ಹಾಂ. ಆ ದೊಡ್ಡ ಬೋಟ್ ಇದೆಯಲ್ಲ, ಶಿವನ ಹಿಂದ್ಗಡೆ ಕರ್ಕೊಂಡು ಹೋಗ್ತಾರೆ. ಓಕೆ. ಆ ಫ್ಯಾಮಿಲಿ ಕೂಡ ಜನ ಐಲ್ಯಾಂಡ್ವರೆಗೂ ಕರ್ಕೊಂಡು ಹೋಗ್ತಾರೆ ಅದು? ಐಲ್ಯಾಂಡಿಗಿಲ್ಲ, ಅದು ಇಲ್ಲಿ ಇದಿಷ್ಟು ಇವಾಗ ಇರೋದು ಇನ್ನು ಲೋಕಲ್ಗಷ್ಟೇ ಇದೆ, ಟೂರಿಸ್ಟ್ ಲೋಕಲ್ ಟ್ರಿಪ್ಪಿಗೆ. ಸ್ಕೂಬಾ ಅಂತ ಹೇಳಿದ್ರೆ ಆ ಕಡೆ ಇದೆ. ಅದೇ ಹೇಳಿದ್ರಲ್ಲ ನೇತ್ರಾಣಿ. ನೀರು ಕಡಿಮೆ ಆಗಿದೆ ಅಲ್ಲ, ಮುಂಚೆ ಇಲ್ಲಿವರೆಗೂ ಬರುತ್ತೆ, ಈಗ ಒಂದು 2 or 3 hours ಇಲ್ಲಿ ಬರುತ್ತೆ. ಅದು ಏರಿಳಿತ ಆಗ್ತಾ ಇರ್ತದೆ ಈಗ. ಫುಡ್ ವೈಸು ಇಲ್ಲಿ ಪ್ಯೂರ್ ವೆಜ್ ಹೋಟೆಲ್ಸು ಇದ್ದಾವೆ, ಆ್ಯಸ್ ವೆಲ್ ಆಸ್ ಕೋಸ್ಟಲ್ ಸೀ ಫುಡ್ ಆಪ್ಷನ್ಸ್ ಕೂಡ ಇದೆ. ಸೊ ಡೋಂಟ್ ಮಿಸ್ ಸೀ ಫುಡ್ ಇಲ್ಲಿಗೆ ಬಂದರೆ. ಆ್ಯಂಡ್ ಈವನ್ ಫಾರ್ ಸ್ಟೇ ಬಜೆಟ್ ಫ್ರೆಂಡ್ಲಿ ಸ್ಟೇ ಕೂಡ ಸಿಗುತ್ತೆ, ಆ್ಯಂಡ್ ಸೀ ಫೇಸಿಂಗ್ ರೆಸಾರ್ಟ್ ಕೂಡ ಅವೈಲೇಬಲ್ ಇದೆ ಇಲ್ಲಿ. ಓವರ್ ಆಲ್ ಮುರುಡೇಶ್ವರ ಈಸ್ ನಾಟ್ ಜಸ್ಟ್ ಎ ಟ್ರಿಪ್, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next journey. Thanks for watching and we see you in the next video. Bye.